ನಿಧಾನ ತಿನ್ರಿ, ಮೂಳೆ ಗಂಟಲ್ ತಗಲಾಕೊಂಡ್ಬಿಟ್ಟತ್ತು. ಇದು ಶಂಕರೈ ಮಾಸ್ಟರ್ ವರಪ್ರಸಾದ. ಬೋಲೋ ಶಂಕರೈ ಮಾಸ್ಟರ್ ಕಿ, ಕಲ್ಮಿ ಕಬಾಬ್ ಕಿ, ಕ್ಯಾರಿಯನ್. ನಾನ್ಸೆನ್ಸ್. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟ್ರೆ ಬನ್ನಿ, ಬಿರಿಯಾನಿ ತಿನ್ನ. ಬಿರಿಯಾನಿನ ಅದ್ರ ಜೊತೆಗೆ ಬಿಸಿ ಬಿಸಿ ಚಾಪ್ಸ್ ಕೊಡ್ತೀನಿ. ದೇವರಾಣೆ ನಾವು ಮೋಸ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಸರ್. ಮನೆ ಖಾಲಿ ಇದೆಯಲ್ಲ ಅಂತ ನೋಡ್ತಾ ನಿಂತಿದ್ವಿ. ಅಷ್ಟ್ರಲ್ಲಿ ಒಬ್ಬ ತಡಕ್ಲಾಂಡಿ ನನ್ನ ಮಗ ಬಂದ. ಹೌದು ಸರ್, ನೋಡಕ್ ತೇಟ್ ನಿಮ್ಮಂಗೆ ಇದ್ದ. ಒಳ್ಳೆ ಹೈಟು, ಒಳ್ಳೆ ವೆಯ್ಟು, ಬುದ್ಧಿ ಮಾತ್ರ ಶಾರ್ಟು. ಸತ್ಯವಾಗ್ಲು ಸರ್, ಬೇಡ ಆದ್ರೂ ಈ ಮನೆ ನನಗೆ ಬೇಕು ಅಂತ ಜೇಬ್ನಲ್ಲಿ 1000 ರೂಪಾಯಿ ಇಟ್ಬಿಟ್ಟ ಸರ್. ನನಗೆ 1000 ರೂಪಾಯಿ ಮೋಸ ಮಾಡಿ ನನ್ನ ಮುಂದೆ ಸುಳ್ಳು ಬಗಳ್ತಾ ಇದ್ಯಾ? ನೀವಾ ಸರ್? ಮೊದ್ಲು ಹೇಳಕ್ಕಿಲ್ವಾ? ಮೊದಲೇ ಹೇಳ್ಬೇಕಾಗಿತ್ತಾ? ಈಗ ಎತ್ತಿ ನಡಿ ಏರೋಪ್ಲೇನ್. ಏರೋಪ್ಲೇನ್ ಬೇಡಿ ಸರ್, ಸಿಟಿ ಬಸ್ ಹತ್ಸ್ಬಿಟ್ರೆ ಮನೆ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ನಮಸ್ಕಾರ ಸರ್. ಕಂಗ್ರಾಚುಲೇಷನ್ ಸರ್. ಪ್ಲೀಸ್ ಟೇಕ್. ದಿಸ್ ಇಸ್ ಮೈ ಪ್ರೆಸೆಂಟೇಷನ್. ಯಾಕೆ ಇಂಥ ಕಳ್ರನ್ನ ಎಷ್ಟು ಸಲೀಸಾಗಿ ಹಿಡಿದಿದ್ದೀರಾ ಸರ್? ವೀರಪ್ಪನ ಹಿಡಿಯಕ್ಕೆ 3 ವರ್ಷದಿಂದ ಮುಲುಗ್ತಾ ಇದಾರೆ. ನೀವಾಗಿದ್ದಿದ್ರೆ 3 ದಿವಸದಲ್ಲೇ ವೀರಪ್ಪ ಏನು ಅವ್ರ ಅಪ್ಪನ್ನೇ ಹಿಡಿದು ಬಿಡ್ತಿದ್ರಿ ಸರ್. ಸರ್, ಯು ಆರ್ ಗ್ರೇಟ್ ಸರ್. ಯು ಆರ್ ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ಟಾಪ್ ಇಟ್ ಸರ್. ಅದನ್ನ ಕೆಳಗಡೆ ಇಡಬೇಡಿ. ಯಾಕೆ? ಅದರಲ್ಲಿ ಶಬ್ದ ಬರ್ತಾ ಇದೆ. ಕೇಳಿಸುತ್ತಾ? ಟಿಕ್ 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 ಅಂತ ಇದೆ. HMT ವಾಚ ಅಲ್ಲ, GMT ಬಾಂಬ್. ಬಾಂಬು ಕೆಳಗಿಟ್ರೆ ನೀವೇ ಇಟ್ಕೊಳ್ಳಿ. ಗುಡ್ ಬೈ. ಎಲ್ಲ ಓಡೋಗ್ಬಿಟ್ರಲ್ಲಪ್ಪ. ರಾಮಣ್ಣ ಬಾಂಬು ಬಾಂಬು. ಮದುವೆ ಆದ ಮೊದಲನೇ ದಿನವೇ ಹೆಣ್ಣಿಗೆ ಅಲಂಕಾರ ಮಾಡಿ ಪ್ರಸ್ತುತ ರೂಮ್ಗೆ ಕಳಿಸುವಾಗ ಈಗಿರೋ ನಿಮ್ಮಿಬ್ರು ಸಂಸಾರ ಸರಿಯಾಗಿ 9 ತಿಂಗಳೊತ್ತಿಗೆ 3 ಜನ ಸಂಸಾರ ಆಗ್ಲಿ, ಅದ್ ಇವತ್ತಿನಿಂದಲೇ ಕಷ್ಟಪಡಿ ಅಂತ ಆಶೀರ್ವಾದ ಮಾಡ್ತಾರೆ. ಅಂತದ್ರಲ್ಲಿ ನಿಮ್ಮ ಮಾವ ಕಿರಾತಕ ಈಗಾಗ್ಲೇ 2 ದಿವಸ ವೇಸ್ಟ್ ಮಾಡ್ಬಿಟ್ನಲ್ಲ ಗುರು. ಜಾಡ್ ಸೆಳೆ ಓದ್ಬಿಡ್ತೀನಿ. ದಿನಗಳನ್ನ ಜ್ಞಾಪಿಸ್ಬೇಡ ಕಣೋ, ನನ್ನ ಆಯುಷ್ 2 ದಿನ ಕಮ್ಮಿ ಆಗ್ಬಿಟ್ಟಿದೆ. ಗುರು, ನನಗ್ ಬರ್ತಿರೋ ಕೋಪಕ್ಕೆ ನಿಮ್ ಮಾವನ್ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು ಅಂತ ಇದ್ಯಾ ಅಣ್ಣ? ನಿಮ್ ಮಾವನ್ನ ಅಗಲವಾದ ರಸ್ತೆ ಮೇಲೆ ಮಲಗಿಸಿ ಅವನ್ ಮೇಲೆ ದೊಡ್ಡ ರೋಡ್ ರೋಲರ್ ನ ಓಡಿಸ್ಬೇಕು. ಈಗ ಕೋಪ ಮಾಡ್ಕೊಂಡು ಪ್ರಯೋಜನ ಇಲ್ಲ ಕಣೋ ಭಗವಂತ. ಡಬಲ್ ಮಚ್ಚೆ ಇರೋ ಹುಡುಗಿ ಜೊತೆ ನನ್ ಶೋಭನ ಆಗ್ಬೇಕು. ಅವಳಿಗೊಂದ್ ಮಗು ಹುಟ್ಬೇಕು. ಆ ಮಗು ಬೇಕಾ ನಾನ್ ನೋಡ್ಬೇಕು. ಇಲ್ಲ ಅಂದ್ರೆ ನಾನ್ ಟಮಾರು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯದೆಯೋ. ಗುರು, ಚಿಕ್ಕ ಐಡಿಯಾ. ಏನೋದು? ನೀನ್ ಸೂಪರ್ ಮ್ಯಾನ್ ತರ ಕರೆಕ್ಟ್ ಆಗಿ ಅರ್ಧರಾತ್ರಿಲಿ ಸಂಗೀತ ರೂಮ್ಗೆ ಜಂಪ್ ಮಾಡು. ಆ ಟೈಮಲ್ಲಿ ಅವರಪ್ಪ ಚೆನ್ನಾಗಿ ಕೊರಕೆ ಹೊಡಿತಾ ಇರ್ತಾನೆ. ಆಗ ನೀನು ಸಂಗೀತ ಜೊತೆಲಿ ಹಾಯಾಗಿ ಸುಖವಾಗಿ ಫಸ್ಟ್ ನೈಟ್ ನ ಮಾಡ್ಕೊಂಡ್ಬಿಡ್ಬೋದು. ಇರೋ 3 ಅಡಿಗೆ ಏನ್ ಡಿಸೈನ್ ಐಡಿಯಾಗಳು ಇಟ್ಟಿದ್ಯೋ. ಥ್ಯಾಂಕ್ ಯು. ವಿಲನ್ 10 ನಲ್ಲಿರೋ ಹೀರೋಯಿನ್ ತರ ಕಿರ್ಚ್ಬೇಡ. ನಾನೇ. ನೀವಾ? ಹುಡುಕ್ತಾ ಇರೋದು? ಮತ್ಪುರ ಔಷಧಿ. ಅದ್ ನೀನು ಕುಡಿಸ್ಬಿಟ್ಟು ಯಾರಾದ್ರೂ ರೇಪ್ ಮಾಡಕ್ಕೆ. ಏನು ಹ್ಯಾಪಿಯಾಗಿ ಹಾಲು ಕುಡಿದು ಪ್ರಸ್ತಾವ ಮಾಡ್ಕೊಳ್ಳೋ ಜೋಡಿಗಳಿಗೆ ರೇಪು ಗೀಪು ಕರ್ಮ. ಇದಕ್ಕೆಲ್ಲ ಕಾರಣ ನಿಮ್ಮಪ್ಪ. ನಿಮ್ಮಪ್ಪ 20 ರೂಪೀಸ್ ಚಡ್ಡಿ ಕಳ್ಸ್ಕೊಂಡಾಗ ಊರೆಲ್ಲ ಹೊಡೆದ್ ಮೆರವಣಿಗೆ ಮಾಡ್ಲಿಲ್ಲ. ಈಗ ಅದೆಲ್ಲ ಬೇಡ, ಅರ್ಜೆಂಟ್ ಅಲ್ಲಿ ಪ್ರಸ್ತಾವ ಮಾಡ್ಕೊಳ್ಳೋಣ ಬಾ. ಅಯ್ಯೋ ಸಂಗೀತ, ಅಯ್ಯೋ ಗೊತ್ತಾಗೋಯ್ತು. ಯಾರ ಹತ್ರ ಗುಸ್ಗುಸ ಪಿಸ್ ಪಿಸ್ ಆತಿದ್ಯಾ? ಅಯ್ಯೋ ಎಲ್ಲೋಗಿ ಎಲ್ಲಿ ಬಚ್ಚಿಕೊಳ್ಳಿ ಜಾಗ ತೋರಿಸಿ. ಇಲ್ಲೇ ಕರೆಕ್ಟ್ ಇದೆ. ದಬಾಯಿಸ್ಕೋ ಬಾಗಲ್ನ. ಮೆಲ್ಲಿಗೆ ಕಡೆ ಕಾಲು ಕಾಲು. ಅಯ್ಯೋ ಕಾಲು ಒಳಗಡೆ ಇಟ್ಕೊಡ್ರಿ. ಸಂಗೀತ, ಇದೇನವಾ ಅರ್ಧರಾತ್ರಿ ಇದ್ರು ಎದ್ ಕೂತೇ ಇದೆಯಾ? ಕೆಟ್ಕನ್ ಸೇರ ಬಿತ್ತಾ? ಅದಕ್ಕೆ ನಾನ್ ಬಡ್ಕಂತೀನಿ. ಆ ದೇವ್ರ ಮನೆ ಒಬ್ಬನ್ ಮನೆ ಕಳವ ಅಂತ ನನ್ ಮಾತೆ ಕೇಳಕ್ಕಿಲ್ಲ ನೀನು. ಅಯ್ಯೋಯ್ಯೋ, ಇದೇನವಾ ಕಬೋರ್ಡ್ ಬಾಗ್ಲ ಹಾಕಿಲ್ಲ ಅಂದ್ರೆ ಒಳ್ಳೆ ಬಟ್ಗಳನ್ನ ಯಗ್ಣಗಳು ಕಡ್ದು ಬಿಡ್ತಾವೆ ಕಣವ. ಲೋಫರ್ ನನ್ ಮಗ, ನನ್ನ ಯಗ್ಣ ಅಂತವನಲ್ಲ. ನಿನ್ಗೆ ಅರ್ಥ ಆಗಿಲ್ಲ? ಅಯ್ಯೋ ಸುಮ್ಕೇರವ, ದುಬಾರಿ ಬಟ್ಟೆ. ನೀನ್ ಹೋಗಿ ಅಲ್ಲಿ ಮನೆ ಕರಡಿ.
ಅಪ್ಪ ಬೇಡ ನೀನ್ ಬರೀಕ ರೆಡಿ ಬಿಗಾಕ ಬರ್ತೀನಿ ಅಯ್ಯೋ ಸುದಿ ನಮ್ಮಿದೆ ಸಕ್ಕಿ ಸುದಿ ನಮ್ಮಿದೆ ಸುದಿನಮಿದೇನ್ ಸಖಿ ಸುದಿನಿಮಿದೇನ್ ಸಖಿ ಲೋಫರ್ ನನ್ ಮಗ 1948 ಸಾಂಗ್ ಆಡ್ತಾವನಲ್ಲ ಬಾಗಿಲು ಬೇರೆ ಹಾಕ್ಬಿಟ್ಟ ಉಸಿರು ಬೇರೆ ಕಟ್ತಾ ಇದೆ ಸಂಗೀತ ಸಂಗೀತ ಪ್ರಾಣ ಹೋಗ್ತಾ ಇದೆ ಬಾಗಿಲು ತೆಗೆ ನಿಮ್ ಮಯ್ಯನ್ ಸಂಗೀತ ಸಂಗೀತ ಯಾರೋ ಕೂಕಂಡಾಗಾಯ್ತಲ್ಲ ಅಯ್ಯೋ ಕಳ್ಳ ನುಗ್ಬಿಟ್ಟವ್ರೆ ಕಣಬಾ ಲೇ ರಾಮಕೃಷ್ಣ ವಾಚ್ಮನ್ ಕಳ್ಳ ತೊಂಡೆ ತಗೊಂಡ್ರು ಕಳ್ಳ ನುಗ್ಬಿಟ್ಟವ್ರೆ ಸಂಗೀತ ಲೇ ರಾಮಕೃಷ್ಣ ವಾಚ್ಮನ್ ಬರೋ ಕಳ್ಳ ನುಗ್ಬಿಟ್ಟವ್ರೆ ಕಬಡ್ಗೆ ನಾನ್ ಬಾಗಿಲು ತೆಗಿತೀನಿ ತಲೆ ಹೊರಗಡೆ ಹಾಕ್ತಾನೆ ಒಂದೇ ಏಟು ತಲೆ ಬುಲ್ಡೆ 2 ಡೋಳು ಕೋಟಿ ಖರ್ಚಾಗ್ಲಿ ನಾನ್ ನೋಡ್ಕೊತೀನಿ ಹುಷಾರು ಬಾಗಿಲು ತೆಗಿತೀನಿ ಹುಷಾರು ಅಯ್ಯೋ ನೀ ಸುಮ್ಕಿರವಾ ಜನ್ಮಕ್ ಬೆಂಕಿ ಹಾಕ ₹1,00,000 ನನ್ನ ಮಕ್ಕದ ಮೇಲೆ ಚಿಮ್ಮಿ ರಾಜಾ ರೋಸಾಗಿ ಮುಂದಲ್ ಬಾಗ್ಲಿದ್ದ ಬಂದು ನನ್ನ ಮಗಳ ಜೊತೆ ಸೋಮನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕಳ್ಳದಂಗೆ ಗೋಡೆ ದುಮ್ಕಿ ಇಲ್ಲಿ ಬಂದ್ ಪೋಜ್ ಕೊಡ್ತಾ ಇದೀಯಾ ಲೇ ಯಾವ್ದೋ ಇದು ಪೋಜು ಸೂಪರ್ ಮ್ಯಾನ್ ಲೋಪರ್ ಮ್ಯಾನ್ ಇನ್ನೊಂದ್ ಕಿತ ನೀನ್ ಕದ್ ಬಂದೆ ನೀನ್ ಎಣ ಉಳ್ದೋಯ್ತದೆ ನೋಡ್ದ್ಯಾ ಸತಿಮಣಿ ನಿನ್ ಕತ್ತಲ್ಲಿರೋ ಕರಿಮಣಿ ಕಿತ್ತೋದ್ರು ಪರವಾಗಿಲ್ಲ ಅಂತ ಅವನೇ ನಿಮ್ಮ ಅಪ್ಪ ಇಂಥವನ್ ಜೊತೆ ಇರೋದಕ್ಕಿಂತ ನನ್ ಜೊತೆ ಬಂದ್ಬಿಡು ಬೆಳಗ್ಗೆ ಕಳಿಸ್ಕೊಟ್ಬಿಟ್ಟು ಕೇಳ್ದೇನವಾ ಈ ಅಜ್ಞಾತಿ ನನ್ ಮಗನ್ ಮಾತಾ ನನ್ ಜೊತೆ ಬಂದ್ಬಿಡು ಸಾಯೋವರೆಗೂ ಗಿಡಿ ಸಾಕ್ದಂಗ್ ಸಾಕ್ತೀನಿ ಅನ್ಲಿಲ್ಲ ಈಗ ಬಂದ್ಬಿಡು ಬೆಳಿಗ್ಗೆ ಕಳಿಸ್ಕೊಟ್ಬಿಡ್ತೀನಿ ಅಂತಾನೆ ಇವನ್ ನಿನ್ ಗಂಡನ ಕಲ್ಗುಂಡ 6 ಮೂರಾದ್ರೂ ಇವ್ರೇ ನನ್ ಗಂಡ ₹1,00,000 ನನ್ ಕೈಗೆ ಇಟ್ಮೇಲೆ ಇವನು ನಿನ್ ಗಂಡ ಏನ್ ಮಾವ ನೀನು ಕೋಟಿ ಗಟ್ಲೆ ಆಸ್ತಿ ಇದೆ ಲಕ್ಷ ಲಕ್ಷ ಅಂತ್ಯ ಈಗ ಏನ್ ಹೇಳ್ತೀನಿ ಅಂದ್ರೆ ನಾನು ಬಾಯಿ ಮುಚ್ಕೊಂಡು ₹1,00,000 ನನ್ ಕೊಟ್ಬಿಡು ಏನ್ ಮಾವ ನೀನು ನಿನ್ ಸ್ವಂತ ಮಗಳು ಪಾಪ ಇವಳು ಪ್ರಸ್ತ ಇಲ್ದೆ ಕೋಲ್ಬುಗ್ರಿ ಆದಂಗ ಆಗ್ಬಿಟ್ಟವಳೆ ನನ್ಗೋಸ್ಕರ ಬೇಡ ಅಟ್ಲೀಸ್ಟ್ ಇವಳಿಗೋಸ್ಕರ ಆದ್ರೂ ಪ್ರಸ್ತ ಮಾಡೋ ಮಾವ ಅಯೋಗ್ಯ ಬೇಕುಪ್ಪ ಮುಟ್ಟಾಳ ನಾ ಬರ್ದ ನನಗೋಸ್ಕರ ಅಲ್ದಿದ್ರು ಈ ನಿನ್ ಹೆಂಡತಿಗೋಸ್ಕರನಾದ್ರೂ ₹1,00,000 ನನ್ನ ಮಗದ ಮೇಲೆ ಎಷ್ಟು ಪ್ರಸ್ತಾವ ಮಾಡ್ಕಳಯ್ಯ ನನ್ ಬಾಣ ನನಗೆ ತಿರುಗಿಸ್ತಾ ಇದ್ಯಾ ಏಟಿಗೆ ಎದುರೇಟು ಇಷ್ಟನ್ನೆಲ್ಲ ನೀನ್ ಅರ್ಥ ಮಾಡ್ಕೊಂಡು ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲೂ ನಿನ್ನ ಹೆಸರಿರಲ್ಲ ರೇಷನ್ ಕಾರ್ಡ್ ಅಲ್ಲೂ ನಿನ್ನ ಹೆಸರು ಕಟೋ ಅಂದ್ರೆ ಮರಡ್ರು ಇವನ್ ಸಾಹಸ ನಂಗ್ ಬೇಡ ಏನ್ರಿ ಮಧ್ಯದಲ್ಲೇ ಮಡಗ್ಬಿಡ್ತಾನೆ ಅಪ್ಪ ದುಡ್ಡುಗೋಸ್ಕರ ನಮ್ಮಿಬ್ರು ದೂರ ಮಾಡ್ತಿದ್ಯಾ ಒಂದೇ ಸಲ ₹1,00,000 ತಂದ್ಕೊಡು ಅಂದ್ರೆ ಇದ್ದಕ್ಕಿದ್ದಾಗೆ ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ ಕಷ್ಟ ₹1,00,000 ಒಟ್ಟಿಗೆ ತಂದ್ಕೊಡಕ್ ಆಗದೆ ಇದ್ರು 25,000ದಂಗೆ 4 ಕಂತು ತಂದ್ಕೊಟ್ರು ನೋ ಅಬ್ಜೆಕ್ಷನ್ ಆದ್ರೆ ಒಂದು ಬಡ್ಡಿ ಕೊಡ್ಬೇಕಾ ಬಾಯ್ ಮುಚ್ಕೋ 7 ತಿಂಗಳು ಕೊಡ್ತಾನಂಗ ಆಡ್ಬೇಡ ಮೊದಲನೇ ಕಂತು ₹25,000 ಕೊಟ್ಟಾಗ ನೀನು ನನ್ನ ಮನೆ ವಸೂಲ್ ತೊಳಿಬಹುದು 2ನೇ ಕಂತು ₹25,000 ಕೊಟ್ಟಾಗ ನನ್ನ ಮಗಳ ಕೈಲಿ ನೀನು ಊಟ ಮಾಡಬಹುದು 3ನೇ ಕಂತು ₹25,000 ಕೊಟ್ಟಾಗ ಅವಳನ್ನ ನೀನ್ ಕಿರುಬೆರಳಲ್ಲಿ ಹಿಂಗ್ ಮುಟ್ಬಹುದು 4ನೇ ಕಂತು ₹25,000 ಕೊಟ್ಟಾಗ ಉಳಿದಿರುವ ಎಲ್ಲಾ ಮಂಗಳ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಳ್ಳುವುದು ಅರ್ಥವಾಯ್ತಾ ಮಾವ ಒಂದು ಸೂಪರ್ ಐಡಿಯಾ ಏನದು ಕಡೇಕಂತ ಕೊಟ್ಬಿಡ್ತೀನಿ ಅರ್ಜೆಂಟ್ ಅಲ್ಲಿ ಪ್ರಸ್ತಾವ ಮಾಡಿಸ್ಬಿಡು ಅದಕ್ಕಿಂತಲೂ ಒಳ್ಳೆ ಐಡಿಯಾ ನಮ್ಮ ಹತ್ರ ಇರುವುದಲ್ಲ ಏನದು ನೀನ್ ಕೂತ್ಕೇಳ್ದ ಆಚೆಗೆ ತಳ್ಸೋದು 4 ಜನ ಮುಂದೆ ಕುತ್ಕೇಡ್ ತಳ್ಬಿಟ್ರೆ 4 ತರ ಮಾತಾಡ್ಬಿಡ್ತಾರೆ ಅದ್ರ ಬದಲಿಗೆ ಮನೆ ಅಳಿನ ತರ ನಾನೇ ರೇಟ್ ಹೇಳ್ಬಿಡ್ತೀನಿ ಬರಲ್ಲ ಗೆಟ್ ಔಟ್ ಥ್ಯಾಂಕ್ ಯು ಮಾವ ನನ್ನ ಹೆಂಡತಿನ ಹುಷಾರಾಗಿ ನೋಡ್ಕೋ ಓಹೋ ವಾಚ್ಮ್ಯಾನ್ ಬರ್ಲಾ